ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರು ಬ್ಲಾಗ್ಸ್. ಇವತ್ತು ನಾವು ಒಂದು ಟೇಸ್ಟಿ ರೆಸಿಪಿಯನ್ನು ಮಾಡ್ತಿದ್ದೀನಿ. ಅದು ಯಾವ ರೆಸಿಪಿ ಅಂದರೆ ಸೇವ್ ಟೊಮ್ಯಾಟೊ ಸಬ್ಜಿ. ಸೇವ್ ಟೊಮ್ಯಾಟೊ ಸಬ್ಜಿ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು: ಸೇವ್, ಈರುಳ್ಳಿ, ಒಂದು ಟೊಮ್ಯಾಟೊ, ಇದು ಸ್ಮಾಲ್ ಟೊಮ್ಯಾಟೊ, ಅದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಇದು ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಪೌಡರ್. ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊತಿದ್ದೀನಿ. ನಂತರ ಅದರಲ್ಲಿ ಸಾಮಗ್ರಿಗಳೇ ತೋರಿಸಿಲ್ಲ. ಇದರಲ್ಲಿ ಜೀರಿಗೆ, ಸಾಸಿವೆ ಎಲ್ಲ, ಓನ್ಲಿ ಜೀರಿಗೆ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನು ರೆಸಿಪಿ. ನಂತರ ಸ್ವಲ್ಪ ಸ್ವಲ್ಪ ಜೀರಿಗೆ ಫ್ರೈ ಆದಮೇಲೆ ಇವಾಗ ಒಂದೆರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸಣ್ಣದಾಗಿ. ಅದನ್ನು ಇವಾಗ ಇದಕ್ಕೆ ಹಾಕ್ಕೋತೇನೆ. ಗ್ಯಾಸ್ ಸಣ್ಣದಾಗಿದೆ, ನಿಧಾನವಾಗಿ ಬಾಡಿಸ್ಕೊಬೇಕು. ಮಸಾಲೆಯನ್ನು ಎಷ್ಟು ಕಡಿಮೆ ಬಳಸ್ತೀವಲ್ಲ ಅಷ್ಟು ಎಲ್ಲ ಅಡುಗೆಗಳು ರುಚಿಯಾಗಿರುತ್ತದೆ. ನಂತರ ಇವಾಗ ಸ್ವಲ್ಪ ಈರುಳ್ಳಿ ಒಂಚೂರು ಬೇಯಿದ ಮೇಲೆ ಒಂದು ಅರ್ಧ ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡದನ್ನ ಇದಕ್ಕೆ ಸೇರಿಸ್ತೀನಿ. ಒಂದು ಅರ್ಧ ಟೊಮ್ಯಾಟೊ. ಟೊಮ್ಯಾಟೊ ಸೇರಿಸಿದ 2 ನಿಮಿಷ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ಒಂದು ಅರ್ಧ ಸ್ಪೂನ್, ಅಂದರೆ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಈ ಮೂರು ವಾಸನೆ ಎಲ್ಲ ಹೋಗೋ ಥರ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ 1-2 ನಿಮಿಷ ವೇಟ್ ಮಾಡಿ ನಂತರ ಒಂದೊಂದು ಐಟಮ್ಸ್ನ ಸೇರಿಸ್ಕೋಬೇಕು. ಇದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಟೊಮ್ಯಾಟೊ ಎಲ್ಲವೂ ಸಾಫ್ಟ್ ಆಗೋ ಥರ ಅದನ್ನು ಬೇಯಿಸ್ಕೋಬೇಕು. ಇವಾಗ ಈರುಳ್ಳಿ, ಟೊಮ್ಯಾಟೊ ಫುಲ್ ಸಾಫ್ಟ್ ಆಯಿತು. ಇವಾಗ ನೆಕ್ಸ್ಟ್ ನಾನು ಇದು ಟೊಮ್ಯಾಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ, ಒಂದು ಟೊಮ್ಯಾಟೊ, ಇದನ್ನು ಇವಾಗ ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ವಾಸನೆ ಎಲ್ಲ ಹೋಗಬೇಕು. ಆ ಥರ ಮತ್ತೆ ಇದ್ರ ಜೊತೆ ಸೇರಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ 1 ಸ್ಪೂನು ಉಪ್ಪು, ನಿಮ್ಮ ರುಚಿ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. 1 ಸ್ಪೂನ್, ಅಂದರೆ ಇದು ಸ್ವಲ್ಪ ಹುಳಿ ಇರುತ್ತದಲ್ವ, ಅದಕ್ಕೆ 1 ಸ್ಪೂನು ಸಾಕು. 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಪ್ಪು ಆದ ನಂತರ ಒಂದು ಅರ್ಧ ಸ್ಪೂನ್ ಅರಿಶಿನ,
ಒಂದು ಸರಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನಾನು ಯಾವುದೇ ಅಡುಗೆಗೆ ಯಾವ ಮಸಾಲನೂ ಬಳಸಲ್ಲ, ಗ್ರೇವಿ ಆಯಿತು ಯಾವುದಕ್ಕೂ ಬಳಸಲ್ಲ. ಸ್ವಲ್ಪ ಈ ಥರ ಗ್ರೇವಿಗಳಿಗೆ ಒಂಚೂರು ಅಂದರೆ ಸ್ವಲ್ಪ ಅಂದರೆ ಸ್ವಲ್ಪ ಇವಾಗ ಗರಂ ಮಸಾಲನ ಹಾಕ್ತಿದ್ದೇನೆ. ನನಗೆ ಅಷ್ಟು ಮಸಾಲೆ ಲೈಕ್ ಆಗಲ್ಲ. ಇದು ಕೊತ್ತಂಬರಿ ಪೌಡರ್ ಒಂದು ಚಿಟಿಕೆ ಅಷ್ಟು, ನಂತರ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನು, ಆಮೇಲೆ 1.5 ಸ್ಪೂನು, ಅರ್ಧ ಸ್ಪೂನು ಮತ್ತೆ ಮೇಲ್ಗಡೆ ಹಾಕಿರೋದು. ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಸ್ಮೆಲ್ ಹೋಗೋವರೆಗೂ ಚೂರು ಬಾಡಿಸ್ಕೊಂಡು ಒಂದು ಚಿಕ್ಕ ಲೋಟ ನೀರನ್ನ ಹಾಕ್ಕೊತಿದ್ದೀನಿ. ಇದು ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ನಿಮಗೆ ಜಾಸ್ತಿ ಗ್ರೇವಿ ಬೇಕಂದರೆ ಇನ್ನೂ ಸ್ವಲ್ಪ ನೀರು, ಇನ್ನೊಂದು ಅರ್ಧ ಲೋಟನೂ ನೀರು ಹಾಕ್ಕೋಬೋದು. ನಿಮಗೆ ಜಾಸ್ತಿ ಗ್ರೇವಿ ಬೇಕು, ರೈಸ್ಗೆಲ್ಲ ಹಾಕ್ಕೊಳ್ಬೇಕು ಅಂದರೆ ಇನ್ನೊಂದು ಅರ್ಧ ಲೋಟ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಥರ ಜಾಸ್ತಿ ಗ್ರೇವಿ ಥರ ಬೇಕಂದರೆ ಜಾಸ್ತಿ, ನಿಮ್ಗೆ ಎಷ್ಟು ಲೋಟ ನೀರು ಬೇಕೋ ಅಷ್ಟು ನೀವು ನೀರು ಹಾಕ್ಕೊಬೋದು. ಗ್ರೇವಿ ಜಾಸ್ತಿ ಅಷ್ಟು. ಈ ಥರ ಎಲ್ಲ ಮಿಕ್ಸ್ ಆಗಿ ಕುದಿಯುವಾಗ 1 ಬೌಲ್ ಸೇವ್ ಇದಕ್ಕೆ ಹಾಕ್ಕೋಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷಕ್ಕೆ ಇದು ಸಾಫ್ಟ್ ಆಗುತ್ತೆ. ನಿಮಗೆ ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಇದ್ದಾಗಲೇ ಸೇವ್ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಗ್ರೇವಿ ಬೇಡ, ಒಂಚೂರು ಗಟ್ಟಿಯಾಗಿರಲಿ ಅಂದರೆ ಈ ಥರ ಡ್ರೈ ಥರನೂ ಸ್ವಲ್ಪ ಮಾಡ್ಕೋಬೋದು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕ್ಕೊತಿದ್ದೀನಿ. ಇದು ಆಲ್ಮೋಸ್ಟ್ ಇನ್ನೇನು ರೆಡಿ ಆಗಿದೆ. ಇವಾಗ ನೀವು ನೋಡ್ಬೋದು ಸಾಫ್ಟಾಗಿ ಬಂದಿದೆ. ಅತಿಯಾಗಿ ಸೇವ್ ಸಾಫ್ಟ್ ಆದರೆ ಯಾವ ಸೇವು ಯಾವ ಗ್ರೇವಿ ಅನ್ಸಲ್ಲ. ಸ್ವಲ್ಪ ಕ್ರಂಚಿ, ಒಂಚೂರು ಕ್ರಂಚಿಯಾಗಿರ್ಬೇಕು ಸೇವು. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನ ಬೌಲ್ಗೆ ಸರ್ವ್ ಮಾಡ್ಕೊತೀನಿ. ನೋಡ್ಬೋದು ನೀವು ಸೇವೆಲ್ಲ ಸ್ವಲ್ಪ ಕಾಣಿಸ್ತಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಇವಾಗ ಇದನ್ನು ನೀವು ರೊಟ್ಟಿ ಜೊತೆಗೂ ತಿನ್ಬೋದು, ರೈಸ್ ಜೊತೆ ತಿನ್ಬೋದು, ಆಮೇಲೆ ಪಲಾವ್ ಜೊತೆನೂ ಸೈಡ್ಗೆ ತೊಗೋಬೋದು. ಇವಾಗ ನಾನು ಇದನ್ನು ರೊಟ್ಟಿ ಜೊತೆ ತೊಗೊಂಡಿದ್ದೀನಿ. ನಾನು ಮಾಡಿರುವ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.